ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ಮೊದಲ ಬೆಳವಣಿಗೆಯಾಗಿ ನಾವು ಚರ್ಚೆಗೆ ತಗೊಂಡಿರೋದು ಇವತ್ತಿನ ಮೊದಲ ಬೆಳವಣಿಗೆಯಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿದ್ದಂತ ಶಾಮನೂರು ಶಿವಶಂಕರಪ್ಪ ಅವರು ನಿನ್ನೆ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ರು. ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ನಡೆದಿರುವ ಚಳಿಗಾಲದ ಅಧಿವೇಶನದಲ್ಲಿ ಅವರಿಗೆ ಸಂತಾಪವನ್ನ ಸೂಚಿಸಲಾಯಿತು. ಬಹುತೇಕ ಎಲ್ಲ ಪಕ್ಷಗಳ ನಾಯಕರುಗಳು ಅವರ ಅಂತ್ಯಕ್ರಿಯೆಯಲ್ಲಿ ಇವತ್ತು ಭಾಗಿಯಾದರು. ದಾವಣಗೆರೆಯಲ್ಲಿ ಜನಸ್ತೋಮವೇ ನೆರೆದಿತ್ತು. ಅವರು ಇಲ್ಲಿಯವರೆಗೆ ಮಾಡಿದಂತ ಸಮಾಜ ಸೇವಾ ಕಾರ್ಯಗಳನ್ನ ಕೊಂಡಾಡಿದ ಜನ ಅವರಿಗೆ ಕಣ್ಣೀರಿನ ವಿದಾಯವನ್ನ ಹೇಳಿ ಬೀಳ್ಕೊಟ್ರು. ಅವರ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಅವರು ಪುತ್ರ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಸೇರಿದಂತೆ 3 ಪುತ್ರರು ಮತ್ತು 4 ಪುತ್ರಿಯರನ್ನಾಗಲಿದ್ದಾರೆ. ಬಹಳ ಕುಟುಂಬದೆಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ರು. ಹಿರಿಯ ಜೀವ 95 ವರ್ಷ ವಯಸ್ಸಾದ್ರೂ ಕೂಡ ಅವರು ಅತ್ಯಂತ ಚಟುವಟಿಕೆಯಿಂದ ಇರ್ತಾ ಇದ್ರು. ಎಲ್ಲಾ ವಿಚಾರಗಳು ಸಕ್ರಿಯ ಪಾಲ್ಗೊಳ್ಳುವಿಕೆ ಅವರ ಇರ್ತಾ ಇತ್ತು. ಇಂತಹ ಹಿರಿಯ ಶಾಸಕನ ಅವರ ನಿಧನರಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವೇ ಅಂತ ಹೇಳ್ಬಹುದು. ಇಡೀ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ್ರು. ಅಷ್ಟಕ್ ಮಾತ್ರ ಸೀಮಿತ ಆಗಿಲ್ಲ, ಅವರೊಂದ್ ರೀತಿಯಲ್ಲಿ ಅಜಾತ ಶತ್ರು. ಎಲ್ಲ ಪಕ್ಷಗಳಲ್ಲೂ ಕೂಡ ಅವರನ್ನ ಪ್ರೀತಿಸೋರಿದ್ರು, ಅವರನ್ನ ಗೌರವಿಸೋರಿದ್ರು. ಪಕ್ಷಾತೀತವಾಗಿ ಅವ್ರ ಮೇಲೆ ಎಲ್ರಿಗೂ ಒಂದ್ ರೀತಿ ಪ್ರೀತಿ ಇತ್ತು. ಹಾಗೇನೆ ಸಾಮಾಜಿಕ ಶೈಕ್ಷಣಿಕ ವಿಚಾರ ಅಂತ ಬಂದಾಗ ಅವರು ಕೊಟ್ಟಂತಹ ಕೊಡುಗೆ ಅಲ್ಪ ಸ್ವಲ್ಪದ್ದೇನಲ್ಲ, ಅದನ್ನೇ ಇವತ್ತು ಅಲ್ಲಿನ ಜನ ನೆನೀತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾರಲ್ಲ, ನೀವು ಜೀವಿತಾವಧಿ ಕಾಲದಲ್ಲಿ ಏನ್ ಮಾಡಿರ್ತಿರೋ ಅದು ಸತ್ತ ಮೇಲೆ ಬರುತ್ತೆ ಅಂತ. ಅಪ್ಪು ಕಾಲದಲ್ಲಿ ನಾವು ಅದನ್ನ ನೋಡಿದ್ವಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ. ಈಗ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದಾರೆ. ಅವ್ರು ಮಾಡಿರುವ ಕೆಲಸ ಕಾರ್ಯಗಳನ್ನ ಜನ ನೆನ್ಸ್ಕೊಂಡು ಅವರನ್ನ ಅಜರಾಮರ ಆಗಿರುವಂತೆ ನೋಡ್ತಾ ಇದ್ದಾರೆ. ಅದು ಹಾಗೆ ಉಳಿಯತ್ತೆ ಅಂತ ಅನ್ಸುತ್ತೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಹೊನ್ನಾಳಿ ಅವರೇ. ಚಂದ್ರಶೇಖರ್ ಅವರೇ ನಮಸ್ತೆ. ನಮಸ್ಕಾರ. ತಾವು ಬಹುತೇಕ ಆ ಭಾಗದವರು ಶಾಮನೂರ್ ಅವರನ್ನ ಹತ್ರದಿಂದ ನೋಡಿದಿರಿ. ಅವರ ರಾಜಕೀಯ ಸಕ್ರಿಯ ರಾಜಕೀಯವನ್ನ ಹಾಗೆ ನೋಡಕೋದು ಶುರು ಮಾಡಿದ್ದೆ ಲೇಟು. ಆದ್ರೆ ಆ ನಂತರ 94ರಲ್ಲಿ ಗೆದ್ದ ನಂತರದಲ್ಲಿ ಅವ್ರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವ್ರಿಗೆ ವಯಸ್ಸಾಗ್ತಾ ಇದ್ದಂತೆ ರಾಜಕೀಯ ಅವಕಾಶಗಳು ಕೂಡ ಒಂದ್ ರೀತಿ ಉತ್ತುಂಗದ ಸ್ಥಾನಕ್ಕೆ ಏರ್ತಾ ಹೋಯ್ತು. ಈ ಸಂದರ್ಭದಲ್ಲಿ ಶಾಮನೂರ್ ಅವ್ರು ಮಾಡಿರುವಂತ ಕೆಲಸ, ಹುಟ್ಟು ಮತ್ತು ಸಾವು ಏನು ಮಾಡೋದಕ್ಕಾಗೋದಿಲ್ಲ. ಶಾಮನೂರ್ ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ತುಂಬು ಜೀವನವನ್ನ ಅವರು ಬಾಳಿದ್ದಾರೆ. ಆದ್ರೂ ಜನ ನೆನ್ಪು ಮಾಡ್ಕೊಳ್ತಿದಾರಲ್ಲ, ಜನ ಅಲ್ಲಿ ಸೇರಿರುವಂತ ಲಕ್ಷಾಂತರ ಜನರನ್ನ ನೋಡ್ತಿದ್ರೆ ಒಬ್ಬ ಮನುಷ್ಯ ಬದುಕಿದ್ರೆ ಹಿಂಗ್ ಬದುಕ್ಬೇಕು ಅಂತ ಅನ್ಸುತ್ತೆ. ಹೇಗ್ ನೆನ್ಪು ಮಾಡ್ಕೊಳ್ತೀರಿ ತಾವು? ಶಾಮನೂರು ಶಿವಶಂಕರಪ್ಪನವರು ನಿಜವಾಗ್ಲೂ ಒಬ್ಬ ಪ್ರಭಾವಿ ನಾಯಕ ಮತ್ತು ದಾವಣಗೆರೆ ಸೀಮೆಯನ್ನ ಆವರಿಸಿದಂತ ನಾಯಕ ಅವರು. ನಾನು ಇಲ್ಲಿ ಒಂದು ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಾನು ಪಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಕಥೆ ಏನಿದೆ, ಇದನ್ನ ನಾನು ರೂಪಾಂತರ ಮಾಡಿದ್ದೆ. ಆ ರೂಪಾಂತರದಲ್ಲಿ ಒಂದು ಸಂಭಾಷಣೆ ತೆಗೆದುಕೊಂಡು, ಯಾಕಂದ್ರೆ ದಾವಣಗೆರೆ ಸೀಮೆಲೆ ನಡೀತಕ್ಕಂತ ಕಥೆಯಾಗಿ ಅದನ್ನ ರೂಪಾಂತರ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಆ ದಾವಣಗೆರೆ ಬಗ್ಗೆ ಹೇಳ್ತಾ ಏನು ಹೇಳಿದ್ರು ಎಸ್ ಎನ್ನುವ ಊರು ಅಂತ ಒಂದು ಸಂಭಾಷಣೆ ಬರೆದಿದ್ದು ನನಗೆ ನೆನಪಾಗ್ತಾ ಇದೆ. ಅಂದ್ರೆ ದಾವಣಗೆರೆಯಲ್ಲಿ ಏನೇ ಕೇಳಿದ್ರು ಎಸ್ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವ್ರ ಇಲ್ದೆ ಒಂದು ಹುಲ್ಲುಕಟ್ಟಿನೂ ಸಹ ಅಲ್ಲಿ ರಾಜಕೀಯವಾಗಿ ಆಗ್ಲಿ ಅಥವಾ ಸಾಮಾಜಿಕವಾಗಿ ಆಗ್ಲಿ ಅಲುಗಾಡ್ಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ಸುಮಾರು ಈ ಇತ್ತೀಚಿನ ದಶಕಗಳಲ್ಲಿ ಅದು ಇದ್ದೇ ಇತ್ತು. ಅವರು ರಾಜಕಾರಣಕ್ಕೆ ಬಂದಿದ್ದು ಬಹಳ ತಡವಾಗಿ ಪುರಸಭೆ ಅಧ್ಯಕ್ಷರಾದ್ರು ಅವರು ಸ್ಥಳೀಯ ನಗರ ಸಂಸ್ಥೆಯಲ್ಲಿ. ನಂತರ 90ನೇ ದಶಕದಲ್ಲಿ ಅವರು ಶಾಸಕರಾದ್ರು. ಅದಾದ ನಂತರ ನಿರಂತರವಾಗಿ ಅವರು ರಾಜಕಾರಣದಲ್ಲಿ ಇದ್ದಾರೆ. ಜೊತೆಗೆ ಅವರು ದಾವಣಗೆರೆಯಲ್ಲಿ ಹುಟ್ಟು ಹಾಕಿದಂತ ಶಿಕ್ಷಣ ಸಂಸ್ಥೆಗಳೇನಿದೆ ಅದೊಂದು ರೀತಿ ಲ್ಯಾಂಡ್ ಮಾರ್ಕ್. ಅದ್ ನಾವು ದಾವಣಗೆರೆಯನ್ನ ಉದ್ಯಮಕ್ಕೆ, ಅದ್ರ ಬಟ್ಟೆಗಳ ಉದ್ಯಮಕ್ಕೆ ಹೆಸರಾದಂತ ಊರು ಅಂತ ಇದ್ದಂತ ಒಂದು ಹಣೆ ಪಟ್ಟಿಯನ್ನ ಬದಲಾಯಿಸಿ ಒಂದು ವಿದ್ಯಾ ಕೇಂದ್ರವನ್ನಾಗಿ ಬದಲಾಯಿಸಿದಂತ ಒಬ್ಬ ನಿಜವಾಗ್ಲೂ ಒಬ್ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಂತ ಹರಿಕಾರ ಅಂತಾನೆ ಹೇಳ್ಬೋದು. ಎಷ್ಟು ಸಾವಿರ ಜನ ಅವರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪನ ಹೆಸರು ಹೇಳ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಂತಂದ್ರೆ ಸರಿಸುಮಾರು ದಾವಣಗೆರೆಯ ಅರ್ಧ ಊರಿಗೆ ಅವ್ರ ಕೆಲಸವನ್ನು ಕೊಟ್ಟಿದ್ದಾರೆ ಅಂತಕ್ಕಂತ ಒಂದು ಪರಿಸ್ಥಿತಿ ಇದೆ. ಒಂದು ನೆನಪಾಗ್ತಾ ಇದೆ, ಒಬ್ಬ ಹಿರಿಯ ವಿಧಾನ ಪರಿಷತ್ ಶಾಸಕರೊಬ್ರು ಯಾವ್ದೋ ಒಂದು ರಸ್ತೆಗೆ ಶಾಮನೂರು ಶಿವಶಂಕರಪ್ಪ ರಸ್ತೆ ಅಂತ ಹೆಸರಿಡ್ಬೇಕು ಅಂತ ಹೇಳಿ ಪ್ರಸ್ತಾಪ ಬಂದಿತ್ತು. ಆಗ ಅವರು JDS ಅಲ್ಲಿದ್ರು. ಅವರಿಗೆ ಒಂದು ಪ್ರಶ್ನೆನೆ ಕೇಳಿದ್ರು, ಬಹುಶಃ ಶಿವಪುರ ಅನ್ಸುತ್ತೆ. ಅವಾಗ ಇಡೀ ಊರಿಗೆ ಅವ್ರ ಹೆಸರಿಟ್ಟಿದ್ರೆ ಆಗ್ತಿತ್ತಪ್ಪ ಅಂತ ಹೇಳಿದ್ರು ಅವರು. ಅಂದ್ರೆ ಆ ಇಡೀ ಊರನ್ನೇ ಆವರಿಸಿದಂತ ಒಬ್ಬ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು. ಮತ್ತೆ ಕಾಂಗ್ರೆಸ್ ನಲ್ಲಿ ಅವರಿಗೆ ಒಂದು ಖಜಾಂಚಿ ಪಟ್ಟ ಒಂದ್ ರೀತಿ ಅವ್ರಿಗೇನೆ ಇದೇನೋ ಆ ಪಟ್ಟ ಅನ್ನೋ ರೀತಿನಲ್ಲಿ ಸುದೀರ್ಘವಾಗಿ ಖಜಾಂಚಿಯಾಗಿ ಕೆಲಸ ಮಾಡಿದ್ರು. ಅವ್ರಿಗೇನು ಬಹುಶಃ
ಒಬ್ಬ ಧಣಿ ಅಂತನೋ ಅಥವಾ ಮತ್ತೊಂದು ಏನ್ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ನಿರಂತರವಾಗಿ ಖಜಾಂಚಿಯಾಗಿ ಕೆಲಸವನ್ನ ಮಾಡಿದ್ರು ಅವರು. ಮತ್ತೆ ಇದು ವೀರಶೈವ ಲಿಂಗಾಯತ ಜಟಾಪಟಿ ಬಂದಂತ ಸಂದರ್ಭದಲ್ಲಿ ಇವರದೊಂದು ಖಡಕ್ ನಿಲುವಿತ್ತು. ವೀರಶೈವರು ಲಿಂಗಾಯತರು ಬೇರೆ ಅಲ್ಲ, ಇವರೆಲ್ಲ ಒಂದೇ ಅಂತಕ್ಕಂತ ಹೇಳಿ ಇಡೀ ಆ ಮಹಾಸಭಾದ ಹೆಸರನ್ನೇ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಬದಲಾಯಿಸೋದ್ರಲ್ಲೂ ಸಹ ಒಂದು ದೊಡ್ಡ ಪಾತ್ರವನ್ನ ಅವ್ರು ವಹಿಸೋರು. ಜಾತಿ ಸಂಘಟನೆ ಆಗಿರ್ಬೋದು, ಜೊತೆಗೆ ಸಮುದಾಯದ ಸಂಘಟನೆ ಆಗಿರ್ಬೋದು, ಇವೆಲ್ಲವೂ ಸಹ ಶಾಮನೂರು ಶಿವಶಂಕರಪ್ಪ ಅವರ ಪ್ರಭಾವ ಈ ದಾವಣಗೆರೆ ಸೀಮೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕಾಣಿಸುತ್ತೆ. ಮತ್ತೆ ನೀವು ಹೇಳಿದಂತೆ, ನೀವು ಐಡೆಂಟಿಫೈ ಮಾಡದಂತೆ ಅಜಾತ ಶತ್ರು ಎಲ್ಲಾ ಪಕ್ಷದಲ್ಲೂ ಅವರಿಗೆ ಸ್ನೇಹಿತರಿದ್ರು. ಕಾಂಗ್ರೆಸ್ ಮಾತ್ರ ಅಲ್ಲ, ಬೇರೆ ಪಕ್ಷದವರು ಸಹ ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ರು. ಬೇರೆ ಪಕ್ಷದ ನಾಯಕರ ಜೊತೆಗೂ ಸಹ ಅಂತ ಉತ್ತಮ ಒಡನಾಟವನ್ನೇ ಹೊಂದಿದ್ರು. ಇವತ್ತು ಯಡಿಯೂರಪ್ಪನವರು ಅವ್ರ ಬಗ್ಗೆ ಶ್ರದ್ಧಾಂಜಲಿ ಸೂಚಿಸ್ತಾ ಅದೇ ಮಾತನ್ನ ಹೇಳಿದ್ರು ಅವರು. ನನ್ನ ಸ್ನೇಹಿತರು, ನನ್ನ ಹಿರಿಯರು, ಮಾರ್ಗದರ್ಶಕರು ಅಂತ ಹೇಳಿ ಎಲ್ಲಾ ಪಕ್ಷದವರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸುದೀರ್ಘವಾಗಿ ಅವ್ರ ಜೊತೆ ರಾಜಕೀಯವಾಗಿ ಒಡನಾಡಿದವರು. ಅವರು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ಮತ್ತೆ ಇವತ್ತು ವಿಧಾನಮಂಡಲ ಕಲಾಪದಲ್ಲಂತೂ ಅವರನ್ನ ಎಲ್ಲರೂ ಸಹ ಅವರ ಕೆಲಸಗಳನ್ನ ಸ್ಮರಣೆ ಮಾಡಿದ್ದಾರೆ, ಗುಣಗಾನ ಮಾಡಿದ್ದಾರೆ. ನಿಜವೂ ಅದಕ್ಕೆ ಲಾಯಕ ಆದಂತ ವ್ಯಕ್ತಿ. ಮತ್ತೆ ಇಡೀ ದಾವಣಗೆರೆಯ ಚಹರೆ ಏನಿತ್ತು, ಆ ಚಹರೆಯನ್ನ ಬದಲಿಸಿದಂತ ಒಬ್ಬ ನಾಯಕ ಶಾಮನೂರು ಶಿವಶಂಕರಪ್ಪ. ಅವರು ಹುಟ್ಟು ಹಾಕಿದಂತ ಉದ್ಯಮಗಳು, ಅವ್ರ ವಿದ್ಯಾಸಂಸ್ಥೆಗಳು ಎಲ್ಲವೂ ಸಹ ಇಷ್ಟಾದ್ರೂ ಸಹ ಒಂದು ಏನಂದ್ರೆ, ಅವರು ತಮ್ಮ ಉದ್ಯಮಕ್ಕೆ ಮೂಲವಾಗಿ ಇದ್ದಂತ ಒಂದು ಸಣ್ಣ ಕಿರಾಣಿ ಅಂಗಡಿ, ಆ ಕಿರಾಣಿ ಅಂಗಡಿಗೆ ದಿನಕ್ಕೆ ಒಂದು ಸಲ ಅಥವಾ ವಾರಕ್ಕೆ 3 ಸಲನಾದ್ರೂ ಸಹ ಆ ಜಾಗದಲ್ಲಿ ಹೋಗಿ ಅವರು ಕೂತಿದ್ ಬರ್ತಾ ಇದ್ರು. ಅಂದ್ರೆ ತಾವು ಬೆಳೆದಂತ ಜಾಗ ಏನಿದೆ, ಎಲ್ಲಿಂದ ಬೆಳೆದೆ ಅಂತ ಏನಿದೆ, ಅದನ್ನ ಅವ್ರು ಯಾವತ್ತೂ ಮರೀಲಿಲ್ಲ. ಆ ಒಂದು ಸಣ್ಣ ಕಿರಾಣಿ ಅಂಗಡಿ ಇವತ್ತಿಗೂ ಸಹ ಅದು ಅವ್ರದೇ ಆಗಿದೆ, ನಡೀತಾನೆ ಇದೆ. ಆ ಜಾಗದಲ್ಲಿ ಅವರು ಕೂತಿರ್ತಾ ಇದ್ರು. ಅದನ್ನ ಹೋಗಿ ಅಲ್ಲಿ ಒಂದು 10 ನಿಮಿಷ ಕಾಲ್ಗಟ್ಟನಾದ್ರು ಕೂತಿದ್ದು ಬರ್ತಾ ಇದ್ರು. ಅಂದ್ರೆ ಎಲ್ಲಿಂದ ಆರಂಭ ಮಾಡಿದೆ ಅನ್ನೋದನ್ನ ಯಾವತ್ತೂ ಮರೀಲಿಲ್ಲ. ಮತ್ತೆ ಅವರಿಗೆ ಕೊಡುಗೆ ದಾನಿ ಆಗಿದ್ರು ಈ ಹಣದ ಮದ ಅಂತ ಏನ್ ಹೇಳ್ತಾರಲ್ಲ, ಅದು ಯಾವತ್ತೂ ಬರ್ಲಿಲ್ಲ ಅವರಿಗೆ, ಶಾಮನೂರು ಶಿವಶಂಕರಪ್ಪನವರಿಗೆ. ಅದರಲ್ಲೂ ಕಲಾ ಪೋಷಕರು, ಯಾವ ಮಟ್ಟಿನ ಕಲಾ ಪೋಷಕರು ಅಂತಂದ್ರೆ, ಸಾಣೇಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ಅವರ ಈ ಕೊಡುಗೆಯನ್ನ ಅಲ್ಲಿ ಕಣ್ಣಿಗೆ ಕಾಣ್ಬೋದು. ಅಲ್ಲಿ ಇದ್ದಾಗಂತ ಬಯಲುರಂಗಮಂದಿರ ಆಗಿರ್ಬೋದು, ಪಾರ್ವತಮ್ಮ ಶಿವಶಂಕರಪ್ಪ ರಂಗಮಂದಿರ ಆಗಿರ್ಬೋದು, ಮತ್ತು ಈ ಕಂಪನಿ ನಾಟಕಗಳಾಗಿರ್ಬೋದು, ರಂಗಭೂಮಿಗೆ ಆಗಿರ್ಬೋದು, ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಜೇವರ್ಗಿ ರಾಜಣ್ಣ ಅವರ ಕಂಪನಿ ಟೆಂಟ್ ಏನಿತ್ತು, ಅದು ಪೂರ್ತಿ ಸುಟ್ಟು ಹೋದಂತ ಸಂದರ್ಭದಲ್ಲಿ ಮತ್ತೆ ಆ ಪರದೆಗಳನ್ನ ಬರೆಸ್ಬೇಕು ಅಂತ ಹೇಳಿದಾಗ ಒಂದು ಕ್ಷಣ ಯೋಚನೆ ಮಾಡಿದೆ. ಆಗಿನ ಕಾಲದಲ್ಲೇ 1.5 ಲಕ್ಷವನ್ನು ಅವ್ರಿಗೆ ಕೈ ಕೊಟ್ಟಂತ ಒಬ್ಬ ಕಲಾ ಪೋಷಕ ಅವರು. ಹಾಗಾಗಿ ಎಲ್ಲಾ ನಿಟ್ಟಿನಲ್ಲೂ ಸಹ ದಾವಣಗೆರೆಯನ್ನ ಆವರಿಸಿದಂತ, ಪ್ರಭಾವಿಸಿದಂತ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅವರಿಲ್ಲ ವಯೋಸಹಜವಾಗಿ 95ನೇ ವರ್ಷದಲ್ಲಿ ಸುದೀರ್ಘವಾಗಿ ಅವ್ರು ಎಲ್ಲವನ್ನ ನೋಡಿದ್ರು. ಅವರ ಮಕ್ಕಳನ್ನ ರಾಜಕೀಯಗೊಳಿಸಿದ್ರು, ಉದ್ಯಮಗಳನ್ನ ಕಟ್ಟಿದ್ರು, ಲಕ್ಷಾಂತರ ಜನಕ್ಕೆ ಅವರು ಆಧಾರ ಸ್ತಂಭವಾದರು. ಇವೆಲ್ಲವನ್ನ ಮಾಡಿ ಈಗ ನಿರ್ಗಮಿಸಿದ್ದಾರೆ. ದಾವಣಗೆರೆ ಸದ್ಯಕ್ಕೆ ಅವ್ರನ್ನ ಮರೆಯೋದಿಲ್ಲ. ಸದ್ಯಕ್ಕೆ ಯಾವತ್ತೂ ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ವ್ಯಕ್ತಿತ್ವ ಅವ್ರದ್ದಾಗಿದೆ. ಖಂಡಿತ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾನೆ, ಸತ್ತ ನಂತರ ಆ ಕೆಲಸದ ಮುಖಾಂತರ ಉಳ್ಕೊಳ್ತಾನೆ. ಅದಕ್ಕೆ ಕರ್ನಾಟಕದಲ್ಲಿ ಬೇಕಾದಷ್ಟು ಉದಾಹರಣೆಗಳಿದಾವೆ. ನನ್ಗೆ ಇನ್ನೊಂದು ಬಹಳ ಆಸಕ್ತಿದಾಯಕ ಅಂತ ಅನ್ಸೋದು, ಈ ವೀರಶೈವ ಲಿಂಗಾಯತ ನೀವ್ ಅನೇಕ ಫಾಲೋವರ್ಸ್ ಅನ್ನ ನೋಡಿ, ಸ್ವಾಮೀಜಿಗಳನ್ನ ನೋಡಿ, ಈ ದಾಸೋಹಕ್ಕೆ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿ ಇರ್ಬೋದು, ಪುಟ್ಟರಾಜ್ ಗವಾಯಿಗಳು ಇರ್ಬೋದು, ಶಾಮನೂರ್ ಇರ್ಬೋದು, ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ಮತ್ತೆ ಸಮಾಜಕ್ಕೆ ಏನೋ ಕೊಡ್ಬೇಕು ಯಾವುದೋ ರೂಪದಲ್ಲಿ. ಅವರು ಅವ್ರ ಕುಟುಂಬ ಬೆಳೀಲಿ, ಅದು ಬೇರೆ ವಿಚಾರ, ಬೆಳೀಲೇಬೇಕಾಗತ್ತೆ. ಅದೇ ಹೊತ್ತಲ್ಲಿ ಒಂದಷ್ಟು ಜನರಿಗೆ ಉದ್ಯೋಗ ಕೊಡ್ಬೇಕು, ಒಂದಷ್ಟು ಜನರಿಗೆ ಶಿಕ್ಷಣ ಕೊಡ್ಬೇಕು ಅಂತ ಅನ್ಸುತ್ತೆ. ಈ ಆಲೋಚನೆ ಬಗ್ಗೆ ಏನ್ ಅನ್ಸಿದೆ ತಮ್ಗೆ? ನಿಜವಾಗ್ಲೂ ಈ ಧಾರ್ಮಿಕವಾಗಿನೂ ಸಹ ಹಲವು ಮಠ ಮಾನ್ಯಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ದೊಡ್ಡದೇ ಅದು. ಅದರಲ್ಲೂ ಯಾರು ಸಮಾಜಕ್ಕಾಗಿ ಅಥವಾ ವಿದ್ಯಾ ಆಕಾಂಕ್ಷಿಗಳಿಗಾಗಿ ನೆರವು ನೀಡ್ತಕ್ಕಂಥ ಮಠಗಳಿಗೆ ಅವರು ನಿರಂತರವಾಗಿ ದಾನವನ್ನು ಕೊಡ್ತಾ ಇದ್ರು. ಸಿರಿಗೆರೆ ಮಠ ಆಗಿರ್ಬೋದು, ತುಮಕೂರು ಸಿದ್ಧಗಂಗಾ ಮಠ ಆಗಿರ್ಬೋದು, ಬೇರೆ ಬೇರೆ ಹುಬ್ಬಳ್ಳಿಯ ಮಠ ಆಗಿರ್ಬೋದು, ಯಾವುದೇ ಮಠಗಳಾದ್ರೂ ಸಹ ಅವ್ರದ್ದು ಒಂದು ದಾನ, ಅವ್ರದ್ದೊಂದು ಕೊಡುಗೆ ಅಲ್ಲಿ ಇದ್ದೇ ಇರ್ತಾ ಇತ್ತು. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನೊಂದು ಗಮನಿಸಬಹುದು, ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬಹಳ ಪ್ರೀತಿ ಪಾತ್ರವಾದಂತ ನಾಯಕ ಇವರು. ಅಂದ್ರೆ ಯಾವುದೇ ಜಾತಿ, ಯಾವುದೇ ಸಮುದಾಯಕ್ಕೆ ಅವರು ನಾಯಕನಾಗಿ ಬೆಳಿಲಿಲ್ಲ, ಅಥವಾ ಒಂದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಕೊಡುಗೆಯನ್ನು ಕೊಟ್ಟಂತ ನಾಯಕ ಅಲ್ಲ ಅವರು. ಎಲ್ಲಾ ಸಮುದಾಯಗಳಿಗೂ ಸಹ ತಮ್ಮ ಬಂದಿದೆ. ಈಗ ನನಗೆ ಬಂದಿದೆ ದುಡ್ಡು. ಒಂದು ಸಣ್ಣ ಕಿರಾಣಿ ಅಂಗಡಿಯಿಂದ ನಾನು ಬೆಳೆದಿದ್ದು, ಆರಂಭ ಮಾಡಿದ್ದು, ಈಗ ನನಗೆ ಬರ್ತಾ ಇದೆ ಅಂದಾಗ ಯಾರಿಗ್ ಬೇಕಾದ್ರೂ ಯಾವುದೇ ಭೇದ ಭಾವ ಇಲ್ಲದೆ ಅವ್ರು ಕೊಡ್ತಾ ಇದ್ರು ಅವ್ರ. ನಿಜ, ನಾನ್ ಅದನ್ನೇ ಹೇಳಕೊಟ್ಟೆ. ಅಂದ್ರೆ ಅವ್ರು ಒಂದ್ ಸಮುದಾಯದಿಂದ ಬಂದಿದ್ದಾರೆ ಅಂದ ಕೂಡ್ಲೆ ಆ ಸಮುದಾಯ ಅಲ್ಲ, ಅವ್ರು ಎಲ್ರಿಗೂ ಈಗ ಪುಟ್ಟರಾಜ್ ಗವಾಯಿಗಳು ತಗೊಳ್ಳಿ, ಅಥವಾ ನೀವು ಸಿದ್ಧಗಂಗಾ ಮಠದಲ್ಲಿ ಓದಿ, ಎಲ್ಲಾ ವರ್ಗದವರು, ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ಇದ್ದಾರೆ.
ಯಾವ್ದು ಅಂದ್ರೆ ಈ ಒಂದ್ ಸಮುದಾಯದ ನಾಯಕರುಗಳು ಹುಟ್ಟಾಕಿರುವ ವಿದ್ಯಾಸಂಸ್ಥೆಗಳಲ್ಲಿ ಕಲಿತಿರೋರು ಅಲ್ಲಿ ಯಾವುದೇ ಧಾರ್ಮಿಕ ಭೇದ ಭಾವ ಇಲ್ಲ, ಲಿಂಗ ಭೇದ ಭಾವ ಇಲ್ಲ, ಅಥವಾ ನಿಮಗೆ ಜಾತಿ ತಾರತಮ್ಯ ಕೂಡ ಅಲ್ಲೆಲ್ಲೂ ಕಾಣೋದಿಲ್ಲ. ಈ ಆಲೋಚನೆನೇ ಬಹಳ ವಿಭಿನ್ನ ಅಂತ ಅನ್ಸತ್ತೆ. ಆ ಕಾರಣಕ್ಕೆ ಅವ್ರ ಮನ್ಸಲ್ಲಿ ಉಳಿತಾರ ಅಂತ. ನಿಮಗೊಬ್ಬರನ್ನ ಅಪ್ಕೊಳ್ಳೋದಿಲ್ಲ ಅವ್ರೆಲ್ಲೂ. ಹೌದೌದು, ಎಲ್ಲಾ ಸಮುದಾಯಗಳಿಗೂ ಸಹ ಇವರು ನಾಯಕರಾಗಿದ್ರು. ಕೇವಲ ಒಂದು ಇಲ್ಲ ಅಂತ ಅಂದ್ರೆ ಇದು ಚುನಾವಣೆ ರಾಜಕಾರಣ ಎಷ್ಟೇ ಆಗಿರ್ಬೋದು, ಏನೇ ಆಗಿರ್ಬೋದು. ಒಂದು ಚುನಾವಣೆಯಲ್ಲಿ ಆಂಟಿ ಇನ್ಕಮೆನ್ಸಿ ಬಂತು ಅಥವಾ ಒಬ್ಬ ನಾಯಕನ ಬಗ್ಗೆ ನಮಗೆ ಒಲವಿಲ್ಲ ಅಂತಂದಾಗ ಮತದಾರರು ನಿರ್ದಾಕ್ಷಿಣ್ಯವಾಗಿ ತಿರಸ್ಕಾರ ಮಾಡ್ತಾರೆ. ಆದ್ರೆ ದಾವಣಗೆರೆ ಜನ ಇವರನ್ನ ತಿರಸ್ಕಾರ ಮಾಡ್ಲಿಲ್ಲ. ಜೊತೆಗೆ ಇವರ ಎದುರಿಗೆ ಯಾರು ಕಂಟೆಸ್ಟ್ ಮಾಡಿದ್ರು ಅವರೂ ಸಹ ಗೌರವದಿಂದ ನೋಡ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿದ್ರು ಶಾಮನೂರ್ ಶಿವಶಂಕರಪ್ಪ. ಅವರ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಎದುರಿಗೆ ನಿಂತಂತ ಎದುರಾಳಿಗಳೇ ಆಗಿರ್ಬೋದು, ಅವರು ಸಹ ಸಿದ್ದೇಶ್ವರ ಆಗ್ಲಿ ಮತ್ತೊಬ್ರಾಗ್ಲಿ ಅವರು ಸಹ ಗೌರವದಿಂದ ಕಾಣ್ತಕ್ಕಂತ ಒಬ್ಬ ನಾಯಕ, ಒಬ್ಬ ವ್ಯಕ್ತಿ ಆಗಿದ್ರು ಶಾಮನೂರ್ ಶಿವಶಂಕರಪ್ಪನವರು. ಆದ್ರೆ ಅವರ ರಾಜಕಾರಣದ ಈ ದಾರಿಯನ್ನ ನೋಡ್ತಾ ಇರ್ಬೇಕಾದ್ರೆ ಅವರು ಮೊದಲು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಒಂದ್ ರೀತಿ ಬೇರೆ ತರ ಮಾತಾಡ್ತಾ ಇದ್ರು. ನಾನು ಅವರ ಭಾಷಣಗಳನ್ನ ನೇರವಾಗಿ ಹೊನ್ನಾಳಿನಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಕೇಳಿದ್ದೇನೆ. ಒಂದು ಯಾವ್ದೋ ಒಂದು ಊರು, ಬಹುಶಃ ಸಾಸಡಿನೋ ಮತ್ತೊಂದು ಊರು ಅನ್ಸುತ್ತೆ, ಅಲ್ಲಿ ಭಾಷಣ ಮಾಡ್ಲಿಕ್ಕೆ ಬಂದಾಗ ಆ ಊರಿನ ಜನ ಒಂದು ಪ್ರಶ್ನೆನೆ ಕೇಳ್ತಾರೆ, ನಮ್ಮೂರಿನಲ್ಲಿ ಈ ತರ ಸಮಸ್ಯೆ ಇಲ್ಲ, ಆ ತರ ಸಮಸ್ಯೆ ಇಲ್ಲ, ನೀವು ನಮಗೆ ನೆರವು ಕೊಡ್ಬೇಕು, ನೀವು ನಮಗೆ ಇಲ್ಲಿ ರಸ್ತೆ ಮಾಡಿಸ್ಕೊಡ್ಬೇಕು, ಹಾಗೆ ಹೀಗೆ ಅಂತ ಕೇಳಿದಾಗ ನೀವು ನನಗೆ ವೋಟ್ ಹಾಕಿಲ್ಲಲ್ಲಪ್ಪ ನೀವು ಅಂತಾರೆ. ಆ ಸಂದರ್ಭದಲ್ಲಿ ಇವಿಎಂ ಕಾಲ ಅಲ್ಲ, ಬ್ಯಾಲೆಟ್ ಪೇಪರ್ ಕಾಲ. ಯಾವ ಬೂತ್ ಅಲ್ಲಿ ಎಷ್ಟು ಜನ ನಮಗೆ ಮತ ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಡ್ತಿತ್ತು ಅವಾಗ. ನಿಮ್ಮೂರವ್ರ ಜನ ನನಗೆ ವೋಟೇ ಹಾಕಿಲ್ಲಲ್ಲಪ್ಪ ಅನ್ನುವಂತ ಮಾತನ್ನ ಅವರು ವೇದಿಕೆ ಮೇಲೆ ಭಾಷಣದಲ್ಲಿ ಹೇಳಿದ್ರು. ಆದ್ರೆ ವೇದಿಕೆ ಮೇಲೆ ಭಾಷಣದಲ್ಲಿ ಹೇಳಿದ್ರು ಅಷ್ಟೇ, ನಂತರ ಸಂಸದರಾಗಿದ್ರು ಅವರು. ಆದ್ರೆ ಬೇಕಾದಂತ ನೆರವನ್ನ ನಂತರ ಮಾಡಿದ್ರು ಅವರು, ಆ ಊರಿಗೆ ಮಾಡಿದ್ರು, ಮತ್ತೆ ಎಲ್ಲಾ ಸುತ್ತಮುತ್ತ ಊರಿಗೂ ಸಹ ಮಾಡಿದ್ರು. ಹಾಗಾಗಿ ನಿಜವಾದ ಅಜಾತ ಶತ್ರು ಅವರು ಎಲ್ಲ ಕ್ಷೇತ್ರದಲ್ಲೂ. ಯಾವುದೇ ಕ್ಷೇತ್ರ, ಒಂದು ವಿಮಾನ ತೆಗೆದುಕೊಂಡ್ರು ಅಂತೇಳಿ ಒಂದು ಸುದ್ದಿ ಆಗಿತ್ತು. ಆ ಸಂದರ್ಭದಲ್ಲಿ ವಿಶೇಷವಾದ ಸುದ್ದಿ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ನೆನಪಿದೆ, ದಾವಣಗೆರೆ ಒಬ್ಬ ವರದಿಗಾರರು ಶಾಮನೂರ್ ಶಿವಶಂಕರಪ್ಪ ಹಡಗನ ತೆಗೆದುಕೊಂಡ್ರು ಅಂತ ಸುದ್ದಿ ಮಾಡಿದ್ರು. ಅಂದ್ರೆ ಯಾವುದಕ್ಕೂ ಸಹ ಕೊರತೆ ಇಲ್ಲದಂತೆ ತಮ್ಮ ಜೀವನವನ್ನ ಅನುಭವಿಸ್ತವರು ಕೇವಲ ತಾವು ಮಾತ್ರ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅಲ್ದೇನೆ ತಮ್ಮ ಜೊತೆಗಿರ್ತಕ್ಕಂಥ ಸಮುದಾಯ, ತಮ್ಮ ಊರಿನ ಸಮುದಾಯ, ತಮ್ಮ ಸೀಮೆಯ ಜನ ಚೆನ್ನಾಗಿರ್ಬೇಕು ಅಂತ ಹೇಳಿ ನಿರಂತರವಾಗಿ ಯೋಚನೆ ಮಾಡಿದ್ರು. ಮತ್ತೆ ಅದೇ ರೀತಿ ಇದ್ದರು. ದುಡ್ಡು ಎಲ್ಲರ ಹತ್ರನೂ ಇರುತ್ತೆ, ಲಕ್ಷ ಇರುತ್ತೆ, ಕೋಟಿ ಇರುತ್ತೆ, ಮಿಲಿಯನ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಕೊಡ್ಬೇಕು ಅಂತ ಬಂದಾಗ ಬಹಳ ಜನ ಯೋಚನೆ ಮಾಡ್ತಾರೆ. ಯಾವ ಸಂದರ್ಭದಲ್ಲೂ ಸಹ ಇವರು ಕೊಡಬೇಕು ಅಂತ ಯೋಚನೆ ಮಾಡಿದವರೆಲ್ಲ ಅವ್ರ ಹತ್ರ ಹೋಗಿ ಒಂದು ಕಷ್ಟ ಇದೆ ಅಂತ ನೆರವು ಕೇಳಿದವರಿಗೆ ಅವರು ಖಂಡಿತವಾಗ್ಲೂ ಅವರಿಂದ ಉಪಕೃತರಾಗಿ ಬರ್ತಾ ಇದ್ರು. ಅಂತಹ ವ್ಯಕ್ತಿತ್ವ ಶಾಮನೂರ್ ಶಿವಶಂಕರಪ್ಪನವ್ರದ್ದು ಆಗಿತ್ತು. ಅವ್ರದ್ದು ದುಡ್ಡು ಕೊಡ್ತಕ್ಕಂತ, ಆ ರೀತಿ ಡೊನೇಷನ್ ಕೊಡ್ತಕ್ಕಂತ ಒಂದು ಕೋಣೆ ಇದೆ, ಬಹಳ ವಿಶೇಷವಾದ ಕೋಣೆ ಅದು. ಒಂದೇ ಕುರ್ಚಿ, ಒಂದೇ ಟೇಬಲ್ ಇದೆ ಅಲ್ಲಿ. ಅದೊಂದು ದಾವಣಗೆರೆ ಸುತ್ತಮುತ್ತಲ ಎಲ್ಲಾ ಜನರಿಗೂ ಗೊತ್ತದು. ಒಂದು ಕುರ್ಚಿ, ಒಂದು ಟೇಬಲ್ ಮಾತ್ರ ಅಲ್ಲಿರೋದು. ದುಡ್ಡು ಕೇಳ್ಬೇಕಾದರೂ ಎದುರಿಗಿರ್ತಾರೆ, ನಿಂತಿರ್ತಾರೆ, ದುಡ್ಡು ಕೊಡ್ತಾರೆ. ಇವ್ರು ಕುತ್ಕೊಂಡು ದುಡ್ಡು ಕೊಡ್ತಾರೆ, ಆಮೇಲೆ ನಿಂತ್ಕೊಂಡು ಅವರೇ ಮಾತಾಡ್ತಾರೆ ಏನ್ ಕಷ್ಟ ಆಯ್ತಪ್ಪ ಅಂತೇಳಿ. ಮೊದ್ಲು ಕಷ್ಟ ಕೇಳ್ಬೇಕಾದ್ರೂ ಸಹ ನಿಂತ್ಕೊಂಡು ಕೇಳ್ತಾರೆ, ಕೊಡ್ಬೇಕಾದ್ರೆ ಅವ್ರು ನಿಂತಿರ್ತಾರೆ, ಇವ್ರು ಕೊಡ್ತಾರೆ. ಬಹುಶಃ ಅದೊಂದು ಬಹಳ ವಿಶೇಷವಾದ ಒಂದು ನಾಟಕೀಯವಾದಂತ ಒಂದು ಕೋಣೆ ಅಂತ ನನಗೆ ಯಾವಾಗ್ಲೂ ಅನಿಸ್ತಾ ಇರತ್ತೆ. ಆದ್ರೆ ಮನದಲ್ಲಿ ಒಂದು ಸಣ್ಣ ಕಲ್ಮಶವೂ ಇಲ್ಲದಂತೆ ಎಲ್ಲರಿಗೂ ನೆರವಾದಂತ, ಎಲ್ಲ ಸಮುದಾಯಗಳಿಗೆ ನೆರವಾದಂತ ಒಬ್ಬ ನಾಯಕ ಶಾಮನೂರ್ ಶಿವಶಂಕರಪ್ಪ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂಥ ಹಿರಿಯ ಜೀವನವನ್ನ ನಡೆಸಿದಂತ ಹಿರಿಯ ಶಾಸಕರನ್ನ ಅತ್ಯಂತ ಗೌರವದಿಂದ, ಸಕಲ ಸರ್ಕಾರಿ ಗೌರವದ ಜೊತೆಗೆ ಎಲ್ಲರೂ ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ಈಗ ರಾಜಕೀಯವಾಗಿ ಶಾಮನೂರ್ ಅವರು ಇಲ್ಲದ ಕಾಂಗ್ರೆಸ್, ಅದು ದಾವಣಗೆರೆ ಭಾಗ, ಇದನ್ನ ಹೇಗ್ ನೋಡ್ತಿರ್ತಾವೆ? ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲದೆ ಇರ್ಬೋದು, ಆದ್ರೆ ಅವರ ಛಾಯೆ ಇದೆ, ಅವರ ಪ್ರಭಾವ ಇದೆ, ಮತ್ತು ಅವರು ಬೆಳೆಸಿದಂತ ನಾಯಕರಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಸಚಿವರಾಗಿದ್ದಾರೆ. HP ಮಂಜಪ್ಪ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. HP ಮಂಜಪ್ಪ ಅವರಿಗೆ ಸಂಸತ್ ಟಿಕೆಟ್ ಅನ್ನು ಸಹ ಅವರು ಕೊಟ್ಟಿದ್ರು. ನಾಯಕರನ್ನಾಗಿ ಅವರು ಬಹಳಷ್ಟು ಜನನ್ನ ಬೆಳೆಸಿದ್ದಾರೆ. ದಾವಣಗೆರೆ ಸುತ್ತಮುತ್ತಲ ಎಲ್ಲಾ ಕ್ಷೇತ್ರಗಳಲ್ಲೂ, ಎಲ್ಲಾ ಊರುಗಳಲ್ಲೂ ಬೆಳೆಸಿದ್ದಾರೆ. ಹಾಗಾಗಿ ಶಾಮನೂರು ಇಲ್ಲ ಅಂತಕ್ಕಂಥ ನಿರ್ವಾತ ಅದಿದ್ದೇ ಇರುತ್ತೆ. ಆದ್ರೆ ಅವರು ಬೆಳೆಸಿದಂತ ನಾಯಕರು ಮತ್ತು ಅವರು ಮಾಡಿದಂತ ಕೆಲಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ಜೊತೆಗೆ ನಿಂತಿರುತ್ತವೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಹೆಸರು ಉಳಿಯುತ್ತೆ, ಹೆಸರು ಬೆಳೆಯುತ್ತೆ. ಮತ್ತು ಬಹಳ ಮುಖ್ಯವಾಗಿ ಆ ದಾವಣಗೆರೆ ಸೀಮೆಯ ಎಲ್ಲ ಮಠಮಾನ್ಯಗಳು, ಎಲ್ಲ ಜನರು ಸಹ ಅವರನ್ನ ನೆನೆಸ್ಕೋತಾರೆ. ಅವ್ರು ಇಲ್ದೇ ಇರ್ತಕ್ಕಂಥ ನಿರ್ವಾತ ಇದ್ರೂ ಸಹ ಕಾಂಗ್ರೆಸ್ಗೆ ಅಲ್ಲಿ ಅವ್ರು ಬೆಳೆಸಿದಂತ ನಾಯಕತ್ವ ಏನಿದೆ, ಸೆಕೆಂಡ್ ಲೈನ್ ಲೀಡರ್ಶಿಪ್ ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವನ್ಯಾಕ್ ಬರ್ಬೇಕು, ಇವನ್ಯಾಕ್ ಬರ್ಬೇಕು ಅಂತ ಹೇಳಿಲ್ಲ. ಅವ್ರ ಎಲ್ಲಾ ಮಕ್ಳನ್ನು ಸಹ ರಾಜಕೀಯಕ್ಕೆ ತರಬಹುದಾಗಿತ್ತು.
ಆದ್ರೆ SS ಮಲ್ಲಿಕಾರ್ಜುನ್ ಒಬ್ರೆ ರಾಜಕೀಯಕ್ಕೆ ಬಂದ್ರು. ಅವ್ರ ಇನ್ನೊಬ್ಬ ಮಗ ಜಿಲ್ಲಾ ಪಂಚಾಯತಿ ಮತ್ತು ಅವ್ರ ಮುಂದಕ್ಕೆ ಹೋಲಿಲ್ಲ ಬಕೇಶ್ ಅವರು. ಮತ್ತೆ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಅವರು ನಿಂತು ಅವರು ಸಂಸದರಾದ್ರು. ಅದನ್ನು ಹೊರತುಪಡಿಸಲು ಸಹ ಬಹಳಷ್ಟು ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳೆದಿದೆ ದಾವಣಗೆರೆ ಜಿಲ್ಲೆನಲ್ಲಿ. ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಸಹ ನೇರವಾಗಿ ಕಾರಣರಾಗಿದ್ದಾರೆ. ಹಾ, ಈಗ ಕುಟುಂಬ ರಾಜಕಾರಣ ಅಂತ ಬಂದಾಗ ಇವ್ರ ಕುಟುಂಬನ ಇತ್ತು. ಆದ್ರೆ ನಾವು ಅನೇಕ ಹಿರಿಯ ರಾಜಕಾರಣಿಗಳನ್ನ ಗಮನಿಸಿದ್ರೆ, ಅದು ಬಂಗಾರಪ್ಪನವ್ರು ತಗೊಳ್ಳಿ ಅಥವಾ ಯಡಿಯೂರಪ್ಪನವ್ರು ತಗೊಳ್ಳಿ, ಅಂದ್ರೆ ಅವರ ಒಂದು ವರ್ಚಸ್ ಇದೆಯಲ್ಲ, ಮೊದಲ ಹಂತದಲ್ಲಿ ನಾಯಕತ್ವ ಮಾಡಿದ ನಾಯಕರುಗಳ ವರ್ಚಸ್ಸನ್ನ ಅವರ ಮಕ್ಕಳುಗಳೇ ಕ್ಯಾರಿ ಫಾರ್ವರ್ಡ್ ಮಾಡೋಕ್ ಆಗೋದಿಲ್ಲ. ಅದು ಒಂದ್ ಬ್ಯಾಗೇಜ್ ಅಂತಾನು ಅಥವಾ ಬಹುಶಃ ಅದೇ ಏನಾದ್ರು ಅವರಿಗೆ ಒಂದ್ ರೀತಿ ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಈ ಶಾಮನೂರು ಅವರ ಕುಟುಂಬ ಅಂತ ಬಂದಾಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಹಳ ಪ್ರಬುದ್ಧವಾಗಿ ಮಾತಾಡ್ತಾರೆ. ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಅತ್ಯಂತ ವಿದ್ಯಾವಂತೆ ಪ್ರಬುದ್ಧವಾಗಿ ಮಾತಾಡ್ತಾರೆ. ಅದನ್ನ ಈ ಕುಟುಂಬ ಶಾಮನೂರು ಅವರ ವರ್ಚಸ್ಸು, ಅವರ ಒಂದು ಕಮಾಂಡಿಂಗ್ ಇತ್ತಲ್ಲ, ಅದನ್ನ ಒಂದ್ ಕ್ಯಾರಿ ಮಾಡಬಹುದು ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ತಮ್ಗೆ? ಇಲ್ಲ, ಅದು ಅವರ ಲೆಗೆಸಿ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ದಾವಣಗೆರೆ ಸೀಮೆ ಜನ ಒಬ್ಬ ನಾಯಕನನ್ನ ಒಪ್ಕೋಬೇಕು ಅಂತಂದ್ರೆ ಅವನು ನಮ್ಮವನು ಅಂತ ಅನ್ಸ್ಬೇಕು ನಾಯಕ. ಆದ್ರೆ ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಅವ್ರ ಸೊಸೆ ಆಗಿರ್ಬೋದು. ಆದ್ರೆ SS ಮಲ್ಲಿಕಾರ್ಜುನ್ ಒಂದ್ ರೀತಿ ಶಾಮನೂರು ಶಿವಶಂಕರಪ್ಪನವರ ಪಡಿಯಚ್ಚಿನ ರೀತಿಯಲ್ಲಿ ರಾಜಕಾರಣನ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಕ್ಕಂತ ಭಾಷೆ ಆಗಿರ್ಬೋದು, ಜನರ ಜೊತೆ ಸಂವಹನ ಮಾಡುವಂತ ರೀತಿ ಆಗಿರ್ಬೋದು, ಮತ್ತೆ ಅವರಿಗೆ ಸ್ಪಂದಿಸುವಂತ ರೀತಿ ಆಗಿರ್ಬೋದು, ಹೆಚ್ಚು ಕಡಿಮೆ ಅದು ಶಾಮನೂರು ಶಿವಶಂಕರಪ್ಪರ ತರಾನೇ ಇದೆ. ಹಾಗಾಗಿ ಅವರ ಲೆಗೆಸಿ ಮುಂದುವರಿಯುತ್ತೆ. ಆ ಜನನು ಸಹ ಆ ಶಾಮನೂರು ಶಿವಶಂಕರಪ್ಪನವರ ರೀತಿನಲ್ಲೇ ಅವರ ಮಕ್ಕಳನ್ನು ಒಂದ್ ರೀತಿಯಲ್ಲಿ ಕುಟುಂಬ ರಾಜಕಾರಣ ಆಗಿರ್ಬೋದು ಇದು. ಆದ್ರೆ ಕುಟುಂಬ ರಾಜಕಾರಣ ಅನ್ನೋದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನ್ಸಲ್ಲ. ಯಾರು ನಾಯಕನೋ, ಯಾರ ಮಾತನ್ನು 10 ಜನ ಕೇಳ್ತಾನೋ ಅವನು ನಾಯಕ ಆಗಿರ್ತಾನೆ ಹೊರತು ಅದು ಅವ್ರ ಮಗನೇ ಆಗಿರ್ಬೋದು, ಸೊಸೆನೇ ಆಗಿರ್ಬೋದು, ಅಥವಾ ಅವ್ರು ಬೆಳೆಸಿದಂತ HP ಮಂಜಪ್ಪ ಆಗಿರ್ಬೋದು, ಕುರುಬ ಸಮುದಾಯದ ನಾಯಕರವರು, ಅದು ಬೇರೆ ಬೇರೆ ನಾಯಕರಾಗಿರ್ಬೋದು, ಅವರ ಮಾತನ್ನ ಕೇಳ್ತಾರೆ ಅಂದ್ರೆ ಅವ್ರ ನಾಯಕ ಆಗ್ತಾನೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಇಲ್ಲದೆ ಇರ್ತಕ್ಕಂಥ ನಿರ್ವಾತ ಇದ್ರೂ ಸಹ ಅವರ ಲೆಗೆಸಿಯನ್ನ ಮುಂದುವರಿಸ್ತಕ್ಕಂತ ಒಂದು ದೊಡ್ಡ ಸೆಕೆಂಡ್ ಲೈನ್ ಲೀಡರ್ಶಿಪ್ ದಾವಣಗೆರೆ ಜಿಲ್ಲೆಯಲ್ಲಿ ಇದೆ ಅಂತಾನೆ ಅನ್ಸುತ್ತೆ. ಓಕೆ, ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮತ್ತು ಅವರ ಬಗ್ಗೆ ಒಂದಷ್ಟು ನೆನಪುಗಳನ್ನ ತಾವು ಮಾಡ್ಕೊಂಡ್ರಿ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಧನ್ಯವಾದ.